ಮತ್ತೊಬ್ಬ ಆಪ್ತನಿಗೆ ಶಾಕ್ ಅನ್ನ ಕೊಡಲಾಗಿದೆ. ಜಬ್ಬಾರ್ಗೆ ಈಗಾಗಲೇ ಶಾಕ್ ಅನ್ನ ಕೊಟ್ಟಿದ್ದಾಯಿತು. ಇದೀಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಸೀರ್ಗೆ ಏಕಾಏಕಿ ಕೋಕ್ ಅನ್ನ ಕೊಡಲಾಗಿದೆ. ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಕೋಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಕಾರ್ಯದರ್ಶಿ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರನ್ನ ಬಿಡುಗಡೆಗೊಳಿಸಲಾಗಿದ್ದು, ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಇದೀಗ ಆದೇಶವನ್ನ ಹೊರಡಿಸಲಾಗಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನ ಹೊರಿಸಿ ನಜೀರ್ಗೆ ಕೋಕ್ ಅನ್ನ ಕೊಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತ ನಜೀರ್ ಇದೀಗ ಅವರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಬೆನ್ನಲ್ಲೇ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಈಗಾಗಲೇ ನೋಟಿಸ್ ಕೂಡ ಹೊರಡಿಸಿದ್ದಾರೆ. ಆದೇಶ ಪ್ರತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ದಾವಣಗೆರೆ ಉಪಚುನಾವಣೆ ಸಮರ ಬಹುದೊಡ್ಡ ಮಟ್ಟದಲ್ಲಿ ಕಾದಾಟವೇ ನಡೆದಿತ್ತು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಎರಡೂ ಪಕ್ಷದ ನಾಯಕರು ಅಖಾಡಕ್ಕಿಳಿದು ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿದ್ರು. ಮತಗಟ್ಟೆಗಳಲ್ಲಿ ಈಗಾಗಲೇ ಮತಗಳು ಕೂಡ ಭದ್ರವಾಗಿದೆ. ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಕೂಡ ಇದೆ, ಯಾರು ಗೆಲ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಅದೇ ಇದೇ ಸಂದರ್ಭದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ಗೆ ಏಕಾಏಕಿ ಕೋಕ್ ಕೊಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು. ಅದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಜಬ್ಬಾರ್ ಅವರು, ನಸೀರ್ ಅವರು. ಎಲ್ರಿ ಈಗ ಒಂದು ನಿಮಿಷ, ಈಗ ಜಬ್ಬಾರ್ ಅವ್ರು ಏನಂತಾರೆ, ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ, ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು, ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರಬೇಕಾಗಿತ್ತಂತ. ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡ್ರೆ ಅವ್ರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರಿಕೊಂಡ್ರು. ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ. ಅವರು ನನ್ನ ಆರೋಗ್ಯ ಚೆನ್ನಾಗಿರಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ. ಅವ್ರು ಒಂದೇ ನಾನು ಕೇಳ್ಕೊಂಡೆ, ಹೋಗ್ರಿ ಹೋಗಿ ಕೆಲಸ ಮಾಡಿರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವರೇನಂದ್ರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿದ್ದರು. ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 31 ಬಾಗಲಕೋಟಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು. ಬಾಗಲಕೋಟೆಯಿಂದ ಮಾನ್ಯ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಆವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ಮ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಕಣೋ, ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಈ ಅಫ್ಸರರ್ ಅಂತ ಮಾಡಿದ್ರು 5 ಜನ, ಸುಜ್ಜೇವಾಲಾ, ಮೊನ್ನೆ DK ಶಿವಕುಮಾರ್ ಅವರು ಅವ್ರನ್ನ ಮಾಡಿದರು. ಜಿಮ್ಮಾಪುರ್ನ, ಆಮೇಲೆ ನಸೀರ್ ಅಹಮದ್ನ, ಯಾರೋ ಒಂದು 5 ಜನಕ್ಕೆ ಅಬ್ಸರ್ವರ್ ಅಂತ ಮಾಡಿದ್ರು, ಇನ್ಚಾರ್ಜ್ ಮಾಡಿದ್ರಲ್ಲಿ. ಎಲ್ಲಿ? ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡಿದ್ದಾರೆ ಅವರು, ನಾನು 1ನೇ ತಾರೀಕು 2ನೇ ತಾರೀಕು ನಾನು ಬರ್ತೀನಿ ಸರ್ ನಿಮ್ಮ ಜೊತೆ, ನಾ ಬಂದೆ, ಬೇಡ ಕೊಂಡು ನೀನು ಬಾಗಲಕೋಟೆ ಅಂತ 10 ದಿನ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಅವರು ನಸೀರ್ ಅಹಮದ್. ಅಲ್ಪಸಂಖ್ಯಾತರು ಒಗ್ಗಟ್ಟು ಹೊಡೆಯೋ ಕೆಲಸ ಏನೋ ಪಾರ್ಟಿ ಒಳಗೆ ಆಗ್ತಾ ಇದೆ. ಆ ಥರ ಏನಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಈಗ ಯಾರು ಹಾಕಿದ್ದಾರೆ ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ. ಈಗ ನೀವು ಕೇಳ್ರಿ ಜಬ್ಬಾರ್ ಅವರು ಹಿಂಗ ಅಂತ, ಸಲೀಂ ಅಹಮದ್, ನಸೀರ್ ಅಹಮದ್ದು ಕೇಳ್ರಿ, ನಾನು ಹೇಳಿದ್ದೀನಿ ಯಾರಂತ ಹೇಳ್ಬೇಕು ತಾನೆ ಅವರು. ಈಗ ನನಗೆ ಹೈಕಮಾಂಡಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ, 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೂ ಪ್ರೆಸ್ಸಲ್ಲೂ ಹೇಳಿದೆ, ನಾನು ಅಗತ್ಯ ಇದ್ದರೆ ಬಾಗಲಕೋಟೆ ಹೋಗ್ತಾಯಿದ್ದೀನಿ ಇಲ್ಲಿಂದ, ನಾನು ಅಗತ್ಯ ಇದ್ದರೆ 7ನೇ ತಾರೀಕು ತಿರ್ಗಾ ಬರ್ತೀನಿ, ನನಗೆ ಹೇಳಿ ಅಂದರೆ 7ನೇ ತಾರೀಕು ಕರೆದಿದ್ರೆ ನಾನು ತಿರ್ಗಾ 7ನೇ ತಾರೀಕು ಹೋಗ್ತಾಯಿದ್ದೀನಿ. ನಾನು ಇಲ್ಲ ಬೇಡ, ಇಲ್ಲ ಅಗತ್ಯ ಇದ್ದರೆ ಅವ್ರು ಬರೇ ಬಂದಿನಿ, ಇವರು ಒಂದು ರೋಡ್ ಶೋ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಸಾಕು ಅಂತ ಹೇಳಿದರು. ನಾನು ಆ ಕೆಲಸ ಮಾಡಿದ್ದೀನಿ, ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ಹಂಗೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ, ನಾನು ಬಾಗಲಕೋಟೆ ಹೋಗ್ತಾಯಿದ್ದೀನಿ ಇವತ್ತು, ನೀವು 7ನೇ ತಾರೀಕು ಅಗತ್ಯ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದ್ರೆ ನಾನು ಬರ್ತಾಯಿದ್ದೆ. ನಾನು
ಆ ಥರ ಗೊಂದಲ ಏನಿಲ್ಲ, ಗೊಂದಲ ಎಲ್ಲ ನಾವು ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಈ 2 ಸೀಟು ನಾವು ಗೆಲ್ದೇ ಗೆಲ್ತೀವಿ. ಸರ್, ಜಬ್ಬಾರ್ ಅವರು ಹೇಳಿದ್ರು ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರು ಮಾತಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲೇ ಕೂತ್ಕೊಂಡು ಸಮುದಾಯದ ವಿರುದ್ಧ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಮುದಾಯದವರೇ ಅವರ ಹಿಂದೆ ಕಾಣದ ಕೈಗಳಿದಾವೆ, ಈಗ ಮಂತ್ರಿಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರಿಗೂ ಸಹಜ ರೀ. ಮಂತ್ರಿ ಆಗಕ್ಕೆ ಯಾರು ಆಸೆ ಇಟ್ಕೊಂಡಿರಲ್ಲ, ಎಲ್ಲರಿಗೂ ಮಂತ್ರಿ ಆಗೋದು ಅದು ಸಹಜ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮಾಡಬಾರ್ದು, ಮಾಡೋದು ತಪ್ಪಂತ ನಾವು ಹೇಳಲ್ಲ, ಮಾಡೋದು ತಪ್ಪು. ಈಗ ನಾನು ಮಂತ್ರಿ ಆಗಬೇಕು, ನನಗೆ ಆಸೆ ಇಲ್ವಾ? ಮಂತ್ರಿ ಆಗಿದ್ದೀನಿ, ಈಗ ಮಂತ್ರಿ ಆಗಬೇಕಂದ್ರೆ ನನಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಆಗಲಿ, ಸಂತೋಷ ಅವ್ರಿಗೆ. ಈಗ ಅವ್ರು ಯಾರಿಗೆ ಹೇಳಿದಾರೆ ಅಂತ ಗೊತ್ತಿಲ್ಲ ತಾನೆ. ಈಗ ಲೋಕಲ್ ಲೀಡರ್ಸ್ ಹೇಳಿದಾರ, ನನಗೆ ಯಾರಿಗೆ ಹೇಳಿದ್ದಾರೆ? ಡೈರೆಕ್ಟ್ ಹೆಸರು ಅಂತೂ ಯಾರ್ದು ಹೇಳಿಲ್ಲ. ಅವರು ಹೆಸರು ಹೇಳ್ಬೇಕು ತಾನೆ, ಇಂಥವ್ರು ಮಾಡಿದಾರಂತ. ಈಗ ನನ್ನ ಕೆಲಸ ನಾನು ನಿಭಾಯಿಸಿದ್ದಾನೆ. ದಾವಣಗೆರೆ ಹೋಗಿದ್ದೀನಿ ತಾನೆ. ಈಗ ದಾವಣಗೆರೆ 5ನೇ ತಾರೀಕು, ನನಗೆ 5ನೇ ತಾರೀಕುವರೆಗೂ ಕೇರಳದಲ್ಲಿತ್ತು. ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಕೇರಳ ಹಾಕಿದ್ರು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ರು, ಜಮೀರ್ ಅವ್ರು 5ನೇ ತಾರೀಕು ಬರ್ತಾರೆ ದಾವಣಗೆರೆ, 6-7 ಬಾಗಲಕೋಟೆ ಮಾಡ್ತಾರಂತ. ಆ ಹಿನ್ನೆಲೆಯಲ್ಲಿ ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗಲೇಬೇಕಂತ ಅವ್ರ ಪರ್ಮಿಷನ್ ತೊಗೊಂಡು ಬಂದೆ. ನಾನು ಬಂದು ದಾವಣಗೆರೆನೂ ಮಾಡಿದ್ದೀನಿ, ಬಾಗಲಕೋಟೆಲ್ಲೂ ಮಾಡಿದ್ದೀನಿ. ಜಮೀರ್ ವಿರುದ್ಧ ಕೂಡ ಷಡ್ಯಂತ್ರ ನಡೀತಾ ಇದೆ ಸರ್. ಯಾಕಂದ್ರೆ ಇದು ರಾಜಕೀಯದ ಅಧಿಕಾರದಲ್ಲಿದ್ದಾಗ ಜಮೀರ್ ಸಚಿವರಾಗ್ತಾರೆ, ಬೇರೆಯವ್ರಿಗೆ ಅವಕಾಶ ಈಗ ಆರೋಪ ಮಾಡಿದ್ರೆ ಈಗ ನಮ್ಗೆಲ್ಲ ಅವಕಾಶ ಸಿಗ್ಬೋದು ಅಂತ ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ, ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಸರ್, ದಾವಣಗೆರೆ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಆಪ್ತರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ ಸರ್ ದಾವಣಗೆರೆ ವಿಚಾರ? ಯಾಕಂದ್ರೆ ಹಿಂದೆ ರಾಜಣ್ಣ ಅವರ ವಿಚಾರದಲ್ಲೂ ಈಗ ನಿಮ್ಮ ವಿರುದ್ಧನೂ ಕೂಡ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋಂಥದ್ದು. ಹೇಳಿ ಸರ್, ಆ ಥರ ಏನಿದೆ ಅಂತ ಮಾಡ್ತಾರೆ? ಮುಖ್ಯಮಂತ್ರಿಗಳಿಗೂ ಬೇಜಾರಲ್ಲ ಸರ್, ಪೊಲಿಟಿಕಲ್ ಸೆಕ್ರೆಟರಿನ ತೆಗೆಯೋದು ಅಂದ್ರೆ? ಹಾಂ, ಈಗ ಹೋಗ್ತಾ ಇದ್ದೀನಿ, ಕೇಳ್ತೀನಿ ಏನಕ್ಕಂತ CM ಹೋಗ್ತಾರೆ.